ವಯನಾಡು ದುರಂತ ಸ್ಥಳದಲ್ಲಿ ನರೇಂದ್ರ ಮೋದಿ ಅವರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಪಿಣರಾಯಿ ಜೊತೆಗೂಡಿ ಮೋದಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಗುಡ್ಡ ಕುಸಿತ ಸ್ಥಳಕ್ಕೂ ಕೂಡ ಭೇಟಿಯನ್ನ ನೀಡಿದ್ದಾರೆ ಮಾಹಿತಿಯವರು. ಈ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಸಂತ್ರಸ್ತರ ರಕ್ಷಣೆ ಇರ್ಬೋದು, ಮುಂದೆ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಲ್ಲದರ ಬಗ್ಗೆ NDRF ಅವರು ಅಧಿಕಾರಿಗಳೊಂದಿಗೆ ಒಂದು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಸಂತ್ರಸ್ತರ ಜೊತೆ ಕೂಡ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಸಂತ್ರಸ್ತರ ಜೊತೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದವನ್ನ ನಡೆಸಲಿದ್ದಾರೆ. ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ ನರೇಂದ್ರ ಮೋದಿ ಅವರು. ಅಲ್ಲಿ ಆದಂಥ ಸಾವು ನೋವು, ಜೊತೆಗೆ ಒಂದಿಷ್ಟು ಜನ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಸಂತ್ರಸ್ತರನ್ನ ಮಾತಾಡಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ವಿ, ಕೇರಳದಲ್ಲಿ ನಡೆದಿರುವಂಥ ಈ ಮಹಾದುರಂತಕ್ಕೆ 400ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರೆ, ಸಾಕಷ್ಟು ಜನ ಇನ್ನೂ ಕೂಡ ಸಿಕ್ಕಲಿಲ್ಲ. ಸೈನಿಕರು ಕೂಡ ಒದ್ದಾಡ್ತಾ ಇದ್ದಾರೆ, ಸಾಕಷ್ಟು ಜನರನ್ನ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅಲ್ಲಿ ಮಣ್ಣಡಿ ಸಿಕ್ಕಿರುವಂಥ ಮೃತದೇಹಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಒಂಥರ ಈ ಕೇರಳದಲ್ಲಿ ವಯನಾಡು ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಸ್ಮಶಾನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಂಪ್ಲೀಟ್ ಆಗಿ ಆ ಪ್ರದೇಶವೇ ಈ ಪ್ರವಾಹ ಪರಿಸ್ಥಿತಿಗೆ ಮುಳುಗಡೆ ಆಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಆಯಿತು ಅಂತ ಸಡನ್ಲಿ ಒಂದೇ ಸತಿ ಬಂದಂಥ ಈ ಒಂದು ನೀರು ಉಕ್ಕಿ ಹರಿದ ಪರಿಣಾಮ ಭೂಕುಸಿತ ಉಂಟಾಗಿ ಸಾವು ನೋವು ಜೊತೆಗೆ ಸ್ಮಶಾನದ ವಾತಾವರಣ ಕೂಡ ನಿರ್ಮಾಣ ಆಯಿತು. ಜೊತೆಗೆ NDRF ಸಿಬ್ಬಂದಿ ಇರ್ಬೋದು, SDRF ಸಿಬ್ಬಂದಿ ಇರ್ಬೋದು, ಅಲ್ಲಿನ ಸ್ಥಳೀಯ ನಾಗರಿಕರಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಸತತ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆದರೆ ಇವತ್ತು ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟು ವಯನಾಡಿಗೆ ಅಲ್ಲಿ ದುರಂತ ನಡೆದಿರುವಂಥ ಸ್ಥಳದ ಸಂತ್ರಸ್ತರ ಜೊತೆ ಮಾತನಾಡಿದ್ದಾರೆ. ಜೊತೆಗೆ NDRF ಸಿಬ್ಬಂದಿಯವರ ಜೊತೆ ಮಾತನಾಡಿ ಅಲ್ಲಿ ಏನೇನು ಆಯಿತು ಎಲ್ಲ ಘಟನಾವಳಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೂಡ ಇದ್ದಾರೆ. ಅಲ್ಲಿ ಪಿಣರಾಯಿ ವಿಜಯನ್ ಅವರ ಹತ್ರ ಕೂಡ ಮಾತನಾಡಿದ್ದಾರೆ. ಅವರು ಹೇಳ್ತಾ ಇರುವಂಥದ್ದು, ಮುಖ್ಯಮಂತ್ರಿ ಅವರು ನಮಗೆ 2,000 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು. ಸದ್ಯ ಈಗ ನರೇಂದ್ರ ಮೋದಿ ಅವರು ಅಲ್ಲಿ ಸಂತ್ರಸ್ತರ ನೋವನ್ನು ಆಲಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ವಯನಾಡಿನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಆದರೆ ಸಾಕಷ್ಟು ಸಾವು ನೋವು ಕಷ್ಟಪಟ್ಟಿರುವಂಥ ಜನರು, ಅವ್ರನ್ನೆಲ್ಲರನ್ನೂ ಕೂಡ ಮಾತನಾಡ್ತಾ ಇದ್ದಾರೆ. ವೈದ್ಯರನ್ನು ಕೂಡ ಮಾತನಾಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಸಹಾಯವನ್ನು ಮಾಡಿರುವಂಥವರು ಯಾರಿದ್ದಾರೆ ಅವ್ರನ್ನು ಕೂಡ ಕರೆದು ಮಾತಾಡಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯ ವಯನಾಡಿನಲ್ಲಿ? ನಿಕೇಶ್ ಕೊಠಾರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸದ್ಯಕ್ಕೆ ಚೂರನ್ಮಲ್ಲದಿಂದ ಹೊರಟವರು ಮುಂಡಕೈ ಹೋಗಿ ಅಲ್ಲಿನ ದುರ್ಗಮ ಸ್ಥಿತಿಯನ್ನ ಅವಲೋಕನ ಮಾಡಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಹೋಗಿದ್ದು ಆಸ್ಪತ್ರೆ ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ವೈದ್ಯರ ತಂಡ ಏನಿದೆ, ಸುಮಾರು 12 ದಿನಗಳಿಂದ ಹಗಲು ರಾತ್ರಿ ಎನ್ನದೆ ಈ ಒಂದು ದುರಂತದಲ್ಲಿ ಯಾರು ಮೃತಪಟ್ಟಿದ್ರು, ಯಾರು ಇಂಜುರಿ ಆಗಿದ್ರು ಅವರ ಸೇವೆ ಮಾಡಿದ್ರು. ಅದರ ಜೊತೆಗೆ ವಿಮ್ಸ್ ಆಸ್ಪತ್ರೆ ವೈದ್ಯರು ಟೊಂಕ ಕಟ್ಟು ನಿಂತು ಈ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ಕೆಲಸವನ್ನ ಮಾಡಿದ್ರು. ಹೀಗಾಗಿ ವೈದ್ಯರಿಗೆ ಒಂದು ನೈತಿಕ ಧೈರ್ಯವನ್ನು ತುಂಬೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ವೈದ್ಯರ ಜೊತೆಯಲ್ಲಿ ಸಮಾಲೋಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇನ್ನು HD ಕುಮಾರಸ್ವಾಮಿ ಅವರು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾರಂಭದ ಜೊತೆ ಮಾತನಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಕೇಳೋಣ. ಸನ್ನಿಧಾನದಿಂದ ತಾಯಿ ಚಾಮುಂಡೇಶ್ವರಿಗೆ ನನ್ನ ಭಕ್ತಿಪೂರ್ವಕವಂತ ನಮನಗಳನ್ನು ಸಲ್ಲಿಸಿ 3ನೇ ತಾರೀಕಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಮೈಸೂರು ಚಲೋ ಕಾರ್ಯಕ್ರಮದ ಕೊನೆಯ ದಿನ 10ನೇ ತಾರೀಕಿನಂದು ಈ ದಿನ ಮಹಾರಾಜ ಮೈದಾನದ ಈ ಒಂದು ಬೃಹತ್ ಸಮಾವೇಶದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸುದೀರ್ಘವಾಗಿ
ಈ ಒಂದು ಸಮಾರಂಭದಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ಮತ್ತು 3ನೇ ತಾರೀಕಿನಿಂದ ನಿರಂತರವಾಗಿ 9 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು, ಎರಡೂ ಪಕ್ಷಗಳ ಶಾಸಕ ಮಿತ್ರರು, ಎರಡು ಪಕ್ಷದ ಪ್ರಮುಖ ನಾಯಕರ ಜೊತೆಗೂಡಿ ಇವತ್ತಿನ ದಿನ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಭ್ರಷ್ಟ ಸರ್ಕಾರದ ಹಲವಾರು ಹಗರಣಗಳು ಇವತ್ತು ಹೊರಗೆ ಬರಲಿಕ್ಕೆ ಏನು ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರವನ್ನು ತೊಲಗಿಸಬೇಕು ಅಂತಕ್ಕಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಸನ್ಮಾನ್ಯ ವಿಜೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರು ಆತ್ಮೀಯರು ಆಗಿರ್ತಕ್ಕಂಥ ಅಶೋಕ್ ಅವರೇ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರೇ, ಕೇಂದ್ರದ ಹಿರಿಯ ಸಚಿವರು ಆತ್ಮೀಯರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ, ಮತ್ತೊಬ್ಬ ಹಿರಿಯ ಮಾಜಿ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸದಾನಂದ ಗೌಡ್ರೆ, GT ದೇವೇಗೌಡ್ರೆ, ಸಾರಾ ಮಹೇಶ್ ಅವರೇ, ಸುರೇಶ್ ಬಾಬು ಅವರೇ, ಯಾರೋ ಅನ್ಯತಾ ಭಾವಿಸಬೇಡಿ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಪಕ್ಷದ ಎರಡೂ ಪಕ್ಷಗಳ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರೇ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಭ್ರಷ್ಟ ಸರ್ಕಾರವನ್ನು ರಾಜ್ಯದಿಂದ ತೊಲಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಮೈದಾನದಿಂದ ಇವತ್ತೇನು ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಎರಡು ಪಕ್ಷಗಳ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯುವಕ ಸ್ನೇಹಿತರೆ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ಎರಡು ಪಕ್ಷಗಳ ನಾಯಕರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಮ್ಮ ಯುವಜನತಾಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮ 3ನೇ ತಾರೀಕಿನಂದು ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಎರಡೂ ಪಕ್ಷಗಳು ಚಾಲನೆ ಕೊಟ್ಟ ನಂತರ 2ನೇ ತಾರೀಕಿನಂದು ಕಾಂಗ್ರೆಸ್ಸು ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲೆ ಬಿಡದಿಯಿಂದ ಪ್ರಾರಂಭ ಮಾಡಿದಂಥದ್ದು. ರಾಮನಗರ ತಾಲೂಕಿನ ಬಿಡದಿಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು, ಆ ಪಕ್ಷದ ಪ್ರಮುಖರು, ಹಲವಾರು ನಾಯಕರು, ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ನಾಯಕರುಗಳಿಗೆ ಇವತ್ತಿನಿಂದ ಮೈಸೂರನ್ನ ತಲುಪುವವರೆಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಇಡ್ತಾ ಹೋಗ್ತೇವೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಆ ಪ್ರಶ್ನೆಗಳಿಗೆಲ್ಲ ನಂತರ ಉತ್ತರ ಕೊಡ್ತೇನೆ. ಅದರ ಜೊತೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ನಿನ್ನೆಯ ದಿನ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಭಾಗ, ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ನಾವು ಎರಡೂ ಪಕ್ಷಗಳಲ್ಲೂ ಒಂದು ಹೋರಾಟ ಮಾಡಿದಂಥ ಒಂದು ದಿನಗಳ ಹೇಳಿಕೆಗಳ ಬಗ್ಗೆ ನಿನ್ನೆಯ ದಿನ ಕೆಲವು ತುಣುಕುಗಳನ್ನು ಇಟ್ಟಿದ್ದಾರೆ. VD ಮುಖಾಂತರ, VCR ಮುಖಾಂತರ, LED ಮುಖಾಂತರ. ಅದಕ್ಕೆ ನಾನು ಕೆಲವು ಸಮಜಾಯಿಷಿ ಕೊಡಬೇಕಾಗಿದೆ. ನಮ್ಮ ಮತ್ತು ಯಡಿಯೂರಪ್ಪನವರ ಸಂಘರ್ಷದಲ್ಲಿ ಕೆಲವು ಮಾತುಕತೆ ಏನಾಗಿದೆ, ಆ ಮಾತುಕತೆಗಳ ಬಗ್ಗೆ ನಿನ್ನೆಯ ದಿನ ಏನು ಈ ವೇದಿಕೆ ಮುಖಾಂತರ ಬಹಳ ಕೇಕೆ ಹಾಕೊಂಡು ಪ್ರದರ್ಶನ ಮಾಡಿದ್ದಾರೆ. ನೀವುಗಳೇನು ಮಾಡಿದ್ದೀರಿ, ಒಂದು ಬಾರಿ ನೀವು ನೋಡಿ, ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರ್ಬೋದು, ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರ್ಬೋದು, ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನು ಯಡಿಯೂರಪ್ಪನವರು ನಾನು ಇಬ್ಬರು ಹೊಂದಿದ್ದೇವೆ. ಕದ್ದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ.
ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರದ್ದು ಹಾಕಪ್ಪ ಒಂದು ನಿಮಿಷ. ಸ್ವಲ್ಪ ನಮ್ಮ ಜನ ನೋಡ್ಲಿ, ರಾಜ್ಯದ ಜನ ನೋಡ್ಲಿ.